ವಿಬಿಜಿ ರಾಮ್ಜಿ ವಿರುದ್ಧದ ಕಾಂಗ್ರೆಸ್ನ ಹೋರಾಟ ಒಂದು ವಿಚಿತ್ರ ತಿರುವಿಗೆ ಬಂದು ತಲುಪಿದೆ. ಆ ತಿರುವು ಸದ್ಯ ಲೋಕಭವನ ವರ್ಸಸ್ ಸರ್ಕಾರ ಅನ್ನೋ ಹಂತದಲ್ಲಿದೆ. ರಾಜ್ಯಪಾಲರು ಇವತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಬೇಕು. ಆದರೆ ಅವರ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರ ಸೇರಿಸಿರುವಂತಹ ಸಾಲುಗಳ ಬಗ್ಗೆ ರಾಜ್ಯಪಾಲರಿಗೆ ಆಕ್ಷೇಪ ಇದೆ. ತಮ್ಮ ಆಕ್ಷೇಪವನ್ನು ಸರ್ಕಾರದ ಮುಂದೆ ಅವರು ದಾಖಲಿಸಿದಾಗ ಸರ್ಕಾರ ಭಾಷಣದಲ್ಲಿ ಮಾರ್ಪಾಡು ಮಾಡುವುದಕ್ಕೆ ಬಿಲ್ಕುಲ್ ಒಪ್ಪಿಲ್ಲ. ಸದ್ಯ ಪ್ರಶ್ನೆ ಇರೋದು, ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರಾ? ಒಂದು ವೇಳೆ ಅವರು ಭಾಷಣ ಮಾಡಿದರೆ ಸರ್ಕಾರ ಸಿದ್ಧಪಡಿಸಿದ ಭಾಷಣದ ಅಷ್ಟು ಸಾಲುಗಳನ್ನು ಓದ್ತಾರಾ? ಅಥವಾ ತಮಿಳುನಾಡು ಮತ್ತು ಕೇರಳದ ರಾಜ್ಯಪಾಲರ ರೀತಿಯಲ್ಲೇ ಆ ಭಾಷಣಕ್ಕೆ ಕತ್ತರಿ ಪ್ರಯೋಗವನ್ನು ಮಾಡಲಾಗುತ್ತಾ ರಾಜ್ಯಪಾಲರ ಮುಖಾಂತರ? ಅಥವಾ ರಾಜ್ಯಪಾಲರು ತಮಗೆ ಬೇಕಾದ ಸಾಲುಗಳನ್ನಷ್ಟೇ ಓದಿ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂಥ ಸಾಲುಗಳನ್ನು ಅಲ್ಲಿಯೇ ಮೊಟಕುಗೊಳಿಸ್ತಾರ? ಎಲ್ಲ ಪ್ರಶ್ನೆಗಳು ಸದ್ಯ ಉದ್ಭವ ಆಗ್ತಾ ಇದೆ. ಏನಾಗತ್ತೆ ಅನ್ನೋ ಸಹಜ ಕುತೂಹಲ. 11 ಗಂಟೆಗೆ ಜಂಟಿ ಅಧಿವೇಶನ ಆರಂಭ ಆಗತ್ತೆ. ರಾಜ್ಯಪಾಲರ ಉಪಸ್ಥಿತಿಯಿಂದ ಆರಂಭ ಆಗಬೇಕಾದಂಥ ಅಧಿವೇಶನ. ವರ್ಷದ ಮೊದಲ ಅಧಿವೇಶನ ಗವರ್ನರ್ ಅಡ್ರೆಸ್ ಮುಖಾಂತರ ಆರಂಭ ಆಗಬೇಕು, ನಿಯಮದ ಪ್ರಕಾರ, ಸಂವಿಧಾನದ ಪ್ರಕಾರ. ಆದರೆ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನು ಓದೋದಕ್ಕೆ ರಾಜ್ಯಪಾಲರು ತಯಾರಿಲ್ಲ. ನೀವು ಓದಲೇಬೇಕು ಅನ್ನುವಂಥ ಒತ್ತಾಯ ಸರ್ಕಾರದ ಕಡೆಯಿಂದ ಬರ್ತಾ ಇದೆ. ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಸರ್ಕಾರಕ್ಕೆ ಆಕ್ಷೇಪ ಇದೆ. ಅದನ್ನು ರಾಜ್ಯಪಾಲರ ಭಾಷಣದ ಮುಖಾಂತರ ಹೇಳಿಸೋದಕ್ಕೆ ಸರ್ಕಾರ ಹೊರಟಿದೆ. ನಿನ್ನೆಯಿಂದ ಈ ಬೆಳವಣಿಗೆ ನಡೀತಾ ಇರೋದು. ಸರ್ಕಾರಕ್ಕೆ ಅಂದಾಜಿತ್ತು ಇದು ಇಲ್ಲೇ ಹೋಗಿ ತಲುಪತ್ತೆ, ಇಲ್ಲೇ ಹೋಗಿ ನಿಲ್ಲತ್ತೆ ಅನ್ನುವಂಥ ಅಂದಾಜು ಸರ್ಕಾರಕ್ಕೂ ಇತ್ತು. ಸರ್ಕಾರ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಇನ್ನು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡ್ತಿದ್ದಾರೆ, ನೋಡೋಣ. ನಿಮ್ಮ ನಂಬಿಕೆ ಬೇರೆ, ಅವ್ರು ಕನ್ಫರ್ಮ್ ಮಾಡಿದಾರ ಸರ್, ಬರ್ತೀವಿ ಅನ್ನೋದನ್ನ ಖಚಿತಗೊಳಿಸಿದಾರ? ಇಲ್ಲ, ನಮಗೇನು ಹೇಳಿಲ್ಲ. ಬಟ್ ಅವರು ಬರಬೇಕು, ಬರ್ತಾರೆ ಅಂತ ನಂಬಿಕೆ. ಬಟ್ ಈಗ ನೀವು ಸುಪ್ರೀಂ ಕೋರ್ಟ್ಗೂ ಕೂಡ ಫೈಲ್ ಮೂವ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀರಿ. ಎಜಿ ದೆಹಲಿಗೆ ಹೋಗಿದ್ದಾರೆ. ಸಂವಿಧಾನದ ಉಲ್ಲಂಘನೆಗಳು ಯಾರಿಂದಲೇ ಆಗಲಿ, ಒಂದು ವೇಳೆ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಏನು ತಯಾರಿ ಮಾಡಿಕೊಳ್ಬೇಕು ಆ ತಯಾರಿಗಳನ್ನು ಮಾಡ್ಕೊಳ್ತೀವಿ. ಈಗ ಅವರು ವ್ಯಕ್ತಪಡಿಸಿರುವಂಥ ಆಕ್ಷೇಪಗಳಲ್ಲಿ ನೀವು ಯಾವುದನ್ನಾರು ಬಿಡೋ ತೀರ್ಮಾನ ತಿಳಿಸಿದ್ದೀರಾ ಸರ್? ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅಂಥೇಳಿ ಸಲಹೆ ಮಾಡಿದರು. ಸಾಕಷ್ಟು ಚರ್ಚೆ ಮಾಡಿದ್ವಿ ರಾಜಭವನದಲ್ಲಿ. ಯಾವುದೇ ಭಾಗವನ್ನು 11 ಪ್ಯಾರಾದಲ್ಲಿ ಯಾವುದೇ ಭಾಗವನ್ನು ನಾವು ಕೈ ಬಿಡೋದಿಲ್ಲ ಅನ್ನೋದನ್ನು ಸ್ಪಷ್ಟಗೊಳಿಸಿದ್ವಿ. ತದನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಬಂದು ಮಾತನಾಡಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಾಡಿರ್ತಕ್ಕಂಥ ಭಾಷಣವನ್ನು ಯಾವುದೇ 11 ಪ್ಯಾರಾ ಯಾವ ಕನ್ನಡ ನಾಡಿನ ಜನರ ಧ್ವನಿ ಆಗಬೇಕಾಗಿದೆ. ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ನೀತಿ ನಿಲುವುಗಳಿಂದ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ನಮ್ಮ ಜನರ ಉದ್ಯೋಗದ ಹಕ್ಕೇನಿತ್ತು ಅದನ್ನು ಕಿತ್ಕೊಳ್ಳುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಿದೆ. ನಮ್ಮ ಜನರಿಗೆ, ಕನ್ನಡಿಗರಿಗೆ ಏನು ಕೊಡಬೇಕಾಗಿರ್ತಕ್ಕಂಥ ಏನು ಹಣಕಾಸಿನ ಅನುಕೂಲತೆ, ಸೌಲಭ್ಯ, ಅವ್ರು ಹೇಳಿದ ಹಾಗೆಯೇ ಏನು ನೀಡಬೇಕಾಗಿತ್ತು ಕರ್ನಾಟಕಕ್ಕೆ, ಅದನ್ನು ಕೊಡದೇ ಇರತಕ್ಕಂಥ ಅಪರಾಧಗಳನ್ನು ಕೇಂದ್ರ ಸರ್ಕಾರ ಮಾಡಿದಾಗ ಈ ಫೆಡ್ರಲ್ ವ್ಯವಸ್ಥೆಯಲ್ಲಿ, ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಾವು ಅದನ್ನು ಸುಮ್ಮನೆ ಕೂತು ನೋಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ನಮ್ಮ ಭಾಷಣವನ್ನು ಸಿದ್ಧ ಮಾಡಿ ಕಳಿಸಿದ್ದೀವಿ. ಅದು ಸರ್ಕಾರದ ನೀತಿ ನಿಲುವು, ಕಾರ್ಯಕ್ರಮ ಹಾಗೂ ಅಭಿಪ್ರಾಯಗಳ ಒಂದು ಭಾಷಣದ ವಸ್ತು. ಅದನ್ನು ಅವರು ಓದಲೇಬೇಕಾದದ್ದು 176 ಪ್ರಕಾರ ಸಂವಿಧಾನದ ನಿರ್ದೇಶನ. ಅದನ್ನು ಓದ್ತಾರೆ ಅಂತ ನಾನು ಆ ಭಾಷಣ ಮಾಡ್ತಾರೆ ಅಂತ ಅನ್ನುವ ವಿಶ್ವಾಸ. ಸರ್, ಅವ್ರು ಬಂದು ಭಾಷಣ ಓದದೇ ಇದ್ರೆ ಸರ್ಕಾರದ ನೆಕ್ಸ್ಟ್ ನಿಲುವೇನು ಸರ್? ನೋಡಿ, ಸಂವಿಧಾನ ನನಗೊಂದು ಬೇರೆ, ನಿಮಗೊಂದು ಬೇರೆ ಅಲ್ಲ. ಮುಖ್ಯಮಂತ್ರಿಗಳಿಗೊಂದು, ರಾಜ್ಯಪಾಲರಿಗೊಂದು, ಜನಸಾಮಾನ್ಯನಿಗೊಂದು, ರಾಷ್ಟ್ರಪತಿಗೊಂದು ಅಲ್ಲ. ಸಂವಿಧಾನದ 176(1) ಅನುಚ್ಛೇದ
176(1) ರಾಜ್ಯಪಾಲರಿಗೆ ಸಂದೇಶ, ನಿರ್ದೇಶನ, ಸೂಚನೆ ಕಡ್ಡಾಯ ಏನಿದೆ ಅಂದರೆ ಗವರ್ನರ್ ಶಾಲ್ ಅಡ್ರೆಸ್. ವಾಟ್ ಯು ಮೀನ್ ಬೈ ಶಾಲ್ ಅಡ್ರೆಸ್? ಬಂದು ಹೋಗೋದಲ್ಲ, ನಾಟ್ ಟಚ್ ಆ್ಯಂಡ್ ಗೋ. he shall address the joint session and he should address the session in full, and the full text of the speech prepared by the cabinet, prepared by the government, is to be read by the governor. It is his first responsibility and he is duty bound by the Constitution of India. ಸರ್, ಹಿಂದೆ ಕೂಡ ನೀವು ಕೇಂದ್ರ ಸರ್ಕಾರದ ಕೆಲ ತೀರ್ಮಾನಗಳ ವಿರುದ್ಧ ಖಂಡನ ನಿರ್ಣಯಗಳ ವಿಧಾನಸಭೆಯಲ್ಲಿ ತಗೊಂಡಿದ್ದೀರಾ. ಈಗ ಸರ್ಕಾರ ಬರ್ಕೊಟ್ಟಿದ್ದ ಭಾಷಣವನ್ನ ಓದಲೇಬೇಕು ಅನ್ನುವಂತಹ ಸಂವಿಧಾನದ ಅವಕಾಶಗಳನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇಲ್ವಾ? ಆಗಿದ್ರೆ ಈಗ ಈ ಕಾಯ್ದೆಗೆ ವಿರೋಧವಾಗಿ ಈಗಾಗಲೇ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುತ್ತೆ, ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತ ಇನ್ನೂ ಜಾರಿನೇ ಆಗಲಿಲ್ಲ. ವಿರೋಧಿಸುವಂಥದ್ದು ರಾಜಕೀಯ ಕಾರಣ ಆಗಲ್ವಾ? ವಿ ಗ್ರಾಮ್ಜಿ ಯಾರು ಓದಿದವರಿದ್ದಾರೆ ನಮ್ಮ ದೇಶದಲ್ಲಿ, ಅವರು ಯಾರು ಈ ಮಾತು ಆಡೋದಲ್ಲ. BJPಯವರು ಆಡ್ತಾರೆ. ನಾನು ತಮ್ಮನ್ನು ಕೇಳ್ತೀನಿ, ಕಾನೂನು ಮಾಡಿದಾಗ ಕಾನೂನಿನ ಪರಿಣಾಮ ಏನಾಗುತ್ತೆ ಅನ್ನೋದು ಅರ್ಥ ಆಗೋದಿಲ್ವಾ? ಯಾರಿಗೆ ಅರ್ಥ ಆಗೋದಿಲ್ಲ? ವಿಕಸಿತ ಭಾರತ ಕಾರ್ಯಕ್ರಮಗಳಂದರೆ ಅವು ತಾವೇ ಹೇಳಿ. ಅಲ್ಲಿ ಈ ನಮ್ಮ ಸಣ್ಣ ಪುಟ್ಟ ಗ್ರಾಮದಿಂದ ಕೂಲಿಕಾರರು ಹೋಗಿ ಅಲ್ಲಿ ಕೆಲಸ ಮಾಡಬೇಕಾ? ಅಂದರೆ ಆಯಿತು, ಮೈಗ್ರೇಷನಿಗೆ ಅನುಕೂಲ ಮಾಡಿಕೊಟ್ಬಿಡಿ, ಬೆಂಗಳೂರಿಗೆ ಬಂದು ಕೆಲಸ ಮಾಡಿ ಎಲ್ಲರೂ. ಈ ಟನಲ್ ಮಾಡೋಲ್ಲೇ, ಫ್ಲೈಓವರ್ ಮಾಡೋಲ್ಲೇ, ಏರ್ಪೋರ್ಟ್ ಮಾಡೋಲ್ಲೇ ಅವ್ರಿಗೆ ಮಾಡ್ತಾಯಿದ್ದೀರಾ? 176(1) ಪ್ರಕಾರ ರಾಜ್ಯಪಾಲರು ತಮ್ಮ ಭಾಷಣ ಮಾಡಬೇಕಾದದ್ದು ಅವರ ಕರ್ತವ್ಯ ಆಗ್ತದೆ. ಒಂದು ವೇಳೆ ಯಾವುದೇ ಕಾರಣಕ್ಕೆ ಅವರು ಭಾಷಣ ಮೊಟಕುಗೊಳಿಸೋದಾಗಲಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.